ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ರೈಲ್ವೆ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಟೀಚರ್ಸ್ ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಅದರ ಬಗ್ಗೆ ನಾನಿವತ್ತು ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ಬೋದು, ರೈಲ್ವೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಇದೆ. ಡೀಟೇಲ್ ಸೆಂಟ್ರಲೈಸ್ಡ್ ನೋಟಿಸ್ ನಂಬರ್ ಕೂಡ ಇದೆ, ನೋಡ್ಬೋದು 7/2024 ಇದೆ. ಇಲ್ಲಿ ರಿಕ್ರೂಟ್ಮೆಂಟ್ ಆಫ್ ವೇರಿಯಸ್ ಮಿನಿಸ್ಟ್ರಿಯಲ್ ಆ್ಯಂಡ್ ಐಸೋಲೇಟೆಡ್ ಕೆಟಗರೀಸ್, ಅಂದರೆ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಪ್ರೊಫೆಷನಲ್ಸನ್ನು ಅವರು ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ. ಎಲ್ಲ RRB ಕಡೆಯಿಂದನೂ ಕಾಲ್ಫಾರ್ಮ್ ಇದ್ದಾವೆ. ಎಲ್ಲ RRBಯಲ್ಲಿ ಪೋಸ್ಟ್ಗಳು ಖಾಲಿ ಇದ್ದಾವೆ ಸ್ನೇಹಿತರೆ. ಹೀಗಾಗಿ ನಮ್ಮ ಟೀಚರ್ಸ್ ಪೋಸ್ಟ್ಗಳು ಯಾವ್ಯಾವ ಇದ್ದಾವೆ ಮತ್ತು ಯಾವ್ಯಾವ ಸ್ಟೇಟಿಂದ ಎಷ್ಟು ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ ಅಂಥೇಳಿ ನಾನು ನಿಮಗೆ ಇವತ್ತು ಹೇಳ್ತೀನಿ. ಈ ಕಾಮನ್ನಾಗಿ RRBಯಲ್ಲಿ ಅನ್ನೋದು ಯಾವುದೇ ಥರದ ಜಾಬ್ ಕರೆದ್ರೂ ಕೂಡ ಇದೇ ಥರ ಸೇಮ್ ನೋಟಿಫಿಕೇಷನ್ ಇರುತ್ತೆ. ಇದ್ರ ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ ಹೋಗಲ್ಲ. ಈ ಟೀಚರ್ಸ್ ಬಗ್ಗೆ ಏನೇನು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಅಂತೇಳಿ ಅದು ಎಲ್ಲಿದೆ ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಏನೇನು ಕ್ವಾಲಿಫಿಕೇಷನ್ಸ್ ಇರಬೇಕು ಅಂತೇಳಿ ಡೀಟೇಲಾಗಿ ನೀವಾಗಿ ಯಾವ ಥರ ಇದನ್ನು PDF ಡೌನ್ಲೋಡ್ ಮಾಡಿ ಓದಬೇಕಂತೇಳಿ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಸ್ವಲ್ಪ ಸ್ಟಾರ್ಟಿಂಗ್ ನೋಡೋಣ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತದೆಲ್ಲ ನೋಡ್ಬೋದು. ಡೇಟ್ ಆಫ್ ಪಬ್ಲಿಕೇಶನ್ ನೋಡ್ಬೋದು 6/1/2025 ಪಬ್ಲಿಕೇಶನ್ ಆಗಿದೆ. ನೆಕ್ಸ್ಟ್ ನೋಡ್ಬೋದು ಓಪನಿಂಗ್ ಡೇಟ್ ಆ್ಯಂಡ್ ಟೈಮ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ ಅಪ್ಲಿಕೇಶನ್ಸ್. ಅಂದರೆ ಅಪ್ಲಿಕೇಶನ್ನು 7/1/2025 ಆಲ್ರೆಡಿ ಇವತ್ತು ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕ್ಬೋದು ಹೋಗಿ ನೀವು RRB ವೆಬ್ಸೈಟ್. ಯಾವ ಥರ ಹಾಕ್ಬೇಕಂತ ನಾನು ಜಸ್ಟ್ ನಿಮಗೆ ವೆಬ್ಸೈಟ್ ತೋರಿಸ್ತೀನಿ ಇವಾಗ. ಕ್ಲೋಸಿಂಗ್ ಆ್ಯಂಡ್ ಟೈಮ್ ಆಫ್ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಕ್ಲೋಸ್ ಆಗೋದು 6/2/2025, ನೆಕ್ಸ್ಟ್ ಮಂತ್ ಫೆಬ್ರವರಿಗೆ ಕ್ಲೋಸ್ ಆಗುತ್ತೆ. ಡೇಟ್ ಆಫ್ ಅಪ್ಲಿಕೇಶನ್ ಫಾರ್ ಪೇಮೆಂಟ್ ಆಫ್ಟರ್ ಕ್ಲೋಸಿಂಗ್ ದ ಡೇಟ್. ಪೇಮೆಂಟ್ ಮಾಡಲಿಕ್ಕೆ ಡೇಟ್ ಬಂದು 7/2/2025ರಿಂದ 8/2/2025ವರೆಗೆ ಅವಕಾಶ ಇದೆ. ಅಂದರೆ ಅಪ್ಲಿಕೇಶನ್ ಕ್ಲೋಸ್ ಆದಮೇಲೆ ಪೇಮೆಂಟ್ ಮಾಡಲಿಕ್ಕೆ ಡೇಟ್ ಏನಾಗುತ್ತೆ, ಓಪನ್ ಆಗುತ್ತೆ. ಅವಾಗ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಈ RRBಯಲ್ಲಿ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕಂತ ನಿಮ್ಗೆ ಗೊತ್ತಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲ್ನೇ ಒಂದು ವಿಡಿಯೋ ಮಾಡಿದ್ದೀವಿ. ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕಂತ ಲೈವಾಗಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ಆ ವಿಡಿಯೋನ ನೋಡಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ. ಏನಾದರೂ ಮಾಡಿಫಿಕೇಷನ್ ಮಾಡಲಿಕ್ಕೆ, ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಡೇಟ್ ಬಂದು 9/2/2025ರಿಂದ 18/2/2025ವರೆಗೆ ಏನಾದರೂ ಕರೆಕ್ಷನ್ ಮಾಡ್ಕೊಳ್ಳಿ, ಎಡಿಟ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಇವೆಲ್ಲ ಕಾಮನಾಗಿ RRBಯಲ್ಲಿ ಇರ್ತವೆ, ನೀವು ಓದ್ಕೊಳ್ಳಿ. ನೀವು ಇದು ಅಷ್ಟು ಇಂಪಾರ್ಟೆಂಟಲ್ಲಿ ನೀವು ಓದ್ಕೋಬೋದು. ಬಟ್ ನಾನು ಏನು ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕೆಲ್ಲ ಕೊಟ್ಟಿರ್ತಾರೆ ಇದರಲ್ಲಿ. ಇದು ನಾನು ಸ್ಕಿಪ್ ಮಾಡ್ತೀನಿ. ನೀವು ಮೇನು ಈ ಟೀಚರ್ಸ್ ಏನು ಜಾಬ್ಸ್ ಇದಾವಲ್ಲ ಅದ್ರ ಬಗ್ಗೆ ಅದಕ್ಕೇನು ಕ್ವಾಲಿಫಿಕೇಷನ್ ಇರಬೇಕು, ಎಷ್ಟು ಪೋಸ್ಟ್ ಇದ್ದಾವೆ, ಯಾವ RRBಯಲ್ಲಿ ಎಷ್ಟು ಅಂತ ಅದನ್ನು ನಿಮಗೆ ಇಂಪಾರ್ಟೆಂಟಾಗಿ ನಿಮಗೆ ಹೇಳ್ತೀನಿ. ಅಂದರೆ ಇಲ್ಲಿ ನೋಟಿಫಿಕೇಷನ್ ನಿಮಗೆ ಇದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಗೆ ಗೊತ್ತಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ಡಿಟೇಲಾಗಿ ನೀವು ಓದ್ಬೋದು. ನೋಡೋದು ವೇಕೆನ್ಸಿ ಬಗ್ಗೆ ಎಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅನೆಕ್ಸರಿ ಎಲ್ಲಿ ಕೊಟ್ಟಿದ್ದಾರೆ. ಅನೆಕ್ಸರಿ ಇಲ್ಲೇ ಇದೆ, PDF ಇದೆ. 109 ಪೇಜಿಂದ PDF ಇದೆ. ಇದು ಅನೆಕ್ಸರಿ ಎಲ್ಲಿ ಬರ್ತಾ ನೋಡ್ಬೋದು. ವೇಕೆನ್ಸಿ ಅನೆಕ್ಸರ್ B, ನೋಟಿಫೈಡ್ ಪೋಸ್ಟ್ ಇನ್ಕ್ಲೂಡಿಂಗ್ ರಿಸರ್ವೇಷನ್ ಕೆಟಗರಿ ಎಲ್ಲ ಕೂಡ ಅನೆಕ್ಸರ್ B ಅಲ್ಲಿ ಇರುತ್ತೆ. ನಾವು ಅನೆಕ್ಸರ್ B ನೋಡೋಣ. ಇಸಿದ್ದು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಪೋಸ್ಟ್ ಕೊಟ್ಟರೆ ಮೆಡಿಕಲ್ ಫಿಟ್ನೆಸ್ ಕೂಡ ಕೆಲವೊಂದಿಷ್ಟು ವಿಸುವಲ್ ಅಕ್ಯೂಟಿ ಎಲ್ಲ ಇರಬೇಕಾಗತ್ತೆ ನೋಡಿ. ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಚೆಕ್ ಮಾಡ್ತಾರೆ, ಅದನ್ನು ಕೂಡ ಆಗುತ್ತೆ. ವಿಷನ್ ಟೆಸ್ಟ್ ಕೂಡ ನಮ್ಗೆ ನಡೀತವೆ. ಈಗ ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇದೆಲ್ಲ ಕಾಮನಾಗಿ RRBಯಲ್ಲಿ ಏನೇನು ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ. 1/1/2025 ಅಪ್ಪರ್ ಏಜ್ ಲಿಮಿಟ್ ಇಂಡಿಕೇಟರ್ ಪೋಸ್ಟ್ ವೇಕೆನ್ಸಿ ಟೇಬಲ್ ರಿಕಾರ್ಡ್ ಆ್ಯಸ್ 1/1/2025 ಇರಬೇಕಾಗುತ್ತೆ. ಅದ್ರ ಏಜ್ ಕೂಡ ಕೊಟ್ಟಿದ್ದಾರೆ, ನೆಕ್ಸ್ಟ್ ಅಲ್ಲಿ ಕೊಟ್ಟಿರ್ತಾರೆ, ತೋರಿಸಿ ನಿಮಗೆ. ಇಲ್ಲಿ ಇದೆ ನೋಡಿ ಏಜ್ 18 to 33 ಇಯರ್ಸ್ ಆ್ಯಂಡ್ ರಿಸಲ್ಟ್ಗೆ ಅಪ್ಪರ್ ಏಜ್ ಲಿಮಿಟ್ ಇದೆ ನೋಡಿ. ಈ ಥರ 1/1/2007ಇಂದ ಅವರು ಕನ್ಸಿಡರ್ ಮಾಡ್ತಿರ್ತಾರೆ, ಅದನ್ನು ನೋಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ಬೋದು ಕಮ್ಯುನಿಟಿ ಕೆಟಗರೀಸ್, SC ST ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ, ಅದನ್ನು ಕೂಡ ನೀವು ಇಲ್ಲಿ ನೋಡ್ಕೋಬೋದು. ಎಲ್ಲ ಡೀಟೇಲಾಗಿ ನೀವು ಓದಿದ್ರೆ ನೀವು ಇವತ್ತು ನಾನು ಹೇಳ್ಬೋದು, ಬಟ್ ನಿಮಗೆ ನೀವಾಗಿ ಏನಾದರೂ ಈ ನೋಟಿಫಿಕೇಷನ್ ಓದಿದ್ರೆ ಕಂಪ್ಲೀಟ್ ಡೀಟೇಲಾಗಿ ನಿಮಗೆ ಅರ್ಥ ಆಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಬೋದು, ಅದು ಕೂಡ ಅನೆಕ್ಸರಿ ಎಲ್ಲಿ ಕೊಟ್ಟಿದ್ದಾರೆ, ನಾನು ನಿಮಗೆ ತೋರಿಸ್ತೀನಿ. ಅನೆಕ್ಸರಿ ಅನ್ನು ಓಪನ್ ಮಾಡ್ತೀನಿ ಈಗ. ಮತ್ತು ಕ್ಯಾಂಡಿಡೇಟ್ ಕೆಟಗರಿ ಅಪ್ಲಿಕೇಶನ್ ಫೀಸ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಫಾರ್ ದಿ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ fee concession categories mentioned below. Out of this fees, rupees 500 amount and rupees of permanent shall be refunded
in due course duly deducting bank charges on the appearing first stage of CBT ಅಂದರೆ 500 ಇದೆ. ಮತ್ತು ಈಗ PWDS ಇದ್ದವರಿಗೆ ಎಕ್ಸ್ ಸರ್ವಿಸ್ ಮನಿ ಇದ್ದವರೆಲ್ಲ ಕಡಿಮೆ ಇರುತ್ತೆ, ಅಂದರೆ ಜನರಲ್ದವ್ರಿಗೆ 500 ಇರುತ್ತೆ, ಮತ್ತು PW ಎಕ್ಸ್ ಸರ್ವಿಸ್ ಮನಿ ಅವರಿಗೆಲ್ಲ 250 ಇರುತ್ತೆ. ಮೋಡ್ ಆಫ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ. ಹಾಗೆ ಮತ್ತೆ ಸ್ಕ್ರೋಲ್ ಮಾಡ್ತೀನಿ ನಾನು. ಈಗ ಡೈರೆಕ್ಟ್ ಅನೆಕ್ಸರ್ ಎಗೆ ಹೋಗೋಣ. ಅಂದರೆ ಟೀಚರ್ಸ್ ಪೋಸ್ಟಿಗೆ ಏನು ಕ್ವಾಲಿಫಿಕೇಷನ್ ಇರಬೇಕು, ಮತ್ತು ಎಕ್ಸಾಮ್ ಯಾವ ಥರ ನಡೆಯುತ್ತೆ, ಎಷ್ಟು ಏನೇನು ಸಿಲೆಬಸ್ ಇರುತ್ತೆ ಅಂಥೇಳಿ ಡೈರೆಕ್ಟ್ ನೀವು ಅನೆಕ್ಸರ್ ಎಗೆ ಹೋಗ್ತೀನಿ ನಾನು. ಅನೆಕ್ಸರ್ ಇಲ್ಲೇ ಕೆಳಗಡೆ ಇರುತ್ತೆ, ಈ ಥರ ಸ್ಕ್ರೋಲ್ ಮಾಡ್ತಾ ಹೋಗಬೇಕು. ನೋಡಿ ಯಾವ್ಯಾವ RRB ಅಲ್ಲಿ ಅಪ್ಲಿಕೇಶನ್ ಆಗಬೇಕು. ಫಾರ್ ಎಕ್ಸಾಂಪಲ್ ಅಹಮದಾಬಾದ್ RRB ಅಲ್ಲಿ ಅಪ್ಲಿಕೇಶನ್ ಈ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಚೆನ್ನೈಗೆ ಈ ಥರ ಕೊಟ್ಟಿದ್ದಾರೆ ನೋಡ್ಕೋಬೋದು. ಇಷ್ಟು ಥರ ಸ್ಕ್ರೋಲ್ ಮಾಡ್ತಾ ಬರ್ತೀನಿ ನಾನು. ಡೈರೆಕ್ಟ್ ನಮಗೆ ಅಂದರೆ ಈಗ ಟೀಚರ್ಸ್ಗೆ TGT ಟೀಚರ್ಸ್ಗಳಿಗೆ ಪೋಸ್ಟ್ಗೆ ಗ್ರ್ಯಾಜುಯೇಟ್ ಕ್ವಾಲಿಫಿಕೇಷನ್ ಆಗಿರ್ಬೇಕಾಗುತ್ತೆ. ಮತ್ತು TGT ಅವರಿಗೆ ಮತ್ತು BSc ಅಥವಾ BA B.Ed ಅವೆಲ್ಲ ಆಗಿರ್ಬೇಕಾಗುತ್ತೆ. ಇಲ್ಲಿ ಥರ ಅದನ್ನು ಕೂಡ ನೀವು ಓದ್ಕೋಬೋದು ಈ ಥರ. ಮತ್ತು CTET ಅನ್ನು ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ CTET ಕನ್ಸಿಡರ್ ಆಗುತ್ತೆ ಆಗ್ಬೋದು. TET ಕೂಡ ಕನ್ಸಿಡರ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ TET, ಬಟ್ ಮುಂದೆ ಏನು ಮಾಡ್ತಾರೆ ಅಂತ ಹೇಳಿಲ್ಲ. ಬಟ್ ಈ ನೋಟಿಫಿಕೇಶನ್ ಪ್ರಕಾರ TET ಮತ್ತು CTET ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಸರಿ ತೆಗಿತೀನಿ ನಾನು. ಇಲ್ಲಿ ಪೋಸ್ಟ್ಗಳು ಕೂಡ ನೋಡ್ಕೋಬೋದು, ಯಾವ್ಯಾವ RRBಲಿ ಎಷ್ಟು ಪೋಸ್ಟ್ಗಳಿದೆ ಅಂತೇಳಿ. ಒಂದಕ್ಕಿಂತ ಹೆಚ್ಚು RRBಗೆ ನೀವು ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳಿದ್ರೆ ಹಾಕ್ಬೋದು. ಬಟ್ ಎಕ್ಸಾಮ್ ಡೇಟ್ ಏನಾದ್ರು ಚೇಂಜ್ ಮಾಡೋದು ನಡೆಯುತ್ತೆ. ಎಲ್ಲ ನೀವು ಯಾವತ್ತು ವೆಬ್ಸೈಟಿಗೆ RRB ಹಾಕಿರ್ತೀರೋ ಒಂದೇ ದಿನ ಎಕ್ಸಾಮ್ ನೋಡಿದ್ರೆ ಅಟೆಂಡ್ ಮಾಡೋಕ್ಕಾಗಲ್ಲ, ಹಿಂಗೆ ಸಮಸ್ಯೆ ಆಗ್ಬೋದು. ಯಾವ RRBಲಿ ಎಷ್ಟು ಪೋಸ್ಟ್ ಇದೆ ಅಂತೇಳಿ ನೀವು ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕಿ. ಬಹುಶಃ ಬೆಂಗಳೂರು RRBಲಿ ಕಡಿಮೆ ಇದಾವಂತ ಅಂದ್ಕೊಳ್ತೀನಿ ನಾನು ಪೋಸ್ಟ್ಗಳು. ಬೇರೆ ಬೇರೆ ರಾಜ್ಯದಲ್ಲಿ ಜಾಸ್ತಿ ಇದಾವೆ ನೋಡಿ. ನೀವು ಬೇರೆ ಔಟ್ ಆಫ್ ಸ್ಟೇಟ್ ಹೋಗಿ ಜಾಬ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋರು ಬೇರೆ RRB ಕೂಡ ನೀವು ಹಾಕ್ಬೋದು ಅಪ್ಲಿಕೇಶನ್ನು, ಏನು ಸಮಸ್ಯೆ ಇಲ್ಲ. 109 ಪೇಜ್ ಇದೆ ಸ್ನೇಹಿತರೆ ಇದು. ಅದು ನೀವು ಅದು ಎಲ್ಲ ಮೇಲಿಂದ ಕಾಮನ್ನಾಗಿ ಯಾವ ಥರ ಅಪ್ಲಿಕೇಶನ್ ಹಾಕ್ತೀವಿ ಏಜ್ಮೆಂಟ್ ಅವೆಲ್ಲ ಇರ್ತವೆ. ಬಟ್ ನಿಮ್ಮ ಕ್ವಾಲಿಫಿಕೇಷನ್ ಆಯಿತು ಮತ್ತು ಎಕ್ಸಾಮ್ ಸಂಬಂಧಪಟ್ಟಿರೋ ಹಾಗೆ ಈ ಥರ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರ್ಬೇಕು ನೀವು, ನಿಮಗೆ ಗೊತ್ತಾಗುತ್ತೆ. ಆಲ್ ಪೋಸ್ಟ್ ಗ್ರ್ಯಾಜುಯೇಟ್ PGT ಟೀಚರ್ಸ್ ನೋಡ್ಬೋದು. ಏನೇ ಎಜುಕೇಷನ್ ಇರ್ತಾರೆ ಟಾಪಿಕ್ಸ್ ನೀವು ಏನು ಓದಬೇಕಂದ್ರೆ ಇಲ್ಲಿ ಕೊಟ್ಟಿರ್ತಾರೆ ನೋಡ್ಬೋದು. ಇಲ್ಲಿ ಎಕ್ಸಾಮು CBT ಎಕ್ಸಾಮ್ ನಡೆಸ್ತಾರೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನಡೆಸ್ತಾರೆ. 50 ಮಾರ್ಕ್ಸು ನಿಮ್ಮ ಸ್ಪೆಸಿಫಿಕ್ ಇರುತ್ತೆ, ಅಂದರೆ ನಿಮ್ಮ ಸಬ್ಜೆಕ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅವರು ಟೀಚರ್ ಇದ್ದರೆ ಅವರಿಗೆ 50% ಮ್ಯಾಥ್ಸಿಗೆ ಸಂಬಂಧಪಟ್ಟಿದ್ದಿರುತ್ತೆ. ಬಯಾಲಜಿ ಇದ್ದರೆ ಬಯಾಲಜಿ, ಮತ್ತು 25 ಮಾರ್ಕ್ಸು ರೀಸನಿಂಗು ಮೆಂಟಲ್ ಎಬಿಲಿಟಿ ಅವೆಲ್ಲ ಇರ್ತವೆ. ಇನ್ನು 15 ಮಾರ್ಕ್ಸು ನಿಮಗೆ ಟ್ರೈನಿಂಗ್ ಇರುತ್ತೆ, ಅಂದರೆ ಟೀಚರ್ಸ್ ಟ್ರೈನಿಂಗ್ ಅಂತ ಹೇಳಿದ್ರೆ, ಅಂದರೆ ಟ್ರೈನಿಂಗ್ ಅಲ್ಲ, ಇಂಟರ್ವ್ಯೂ ಅಂತೀವಲ್ಲ. ಇಂಟರ್ವ್ಯೂ ಅಂದರೆ ನಿಮಗೆ ಟೀಚಿಂಗನ್ನು ಅವ್ರು ಚೆಕ್ ಮಾಡ್ತಾರೆ, ಡೆಮೋ ಕ್ಲಾಸನ್ನು ಕಂಡಕ್ಟ್ ಮಾಡಿ ಟೀಚಿಂಗನ್ನು ಚೆಕ್ ಮಾಡ್ತಾರೆ, ಅದು ಕೂಡ ಇದೆ. ದಯವಿಟ್ಟು ಈ ಥರ ಇಲ್ಲಿ ಯಾವ ಥರ ನೀವು ಟಾಪಿಕ್ಸ್ ಕೊಟ್ಟಿದ್ದಾರೆ ಟಾಪಿಕ್ಸ್ ನೋಡ್ಕೋಬೋದು. ಮತ್ತು ಈ ಥರ ಸ್ಕ್ರೋಲ್ ಮಾಡ್ತಾ ಬರ್ತೀನಿ ನಾನು. ಅನೆಕ್ಸರ್ 1ಅಲ್ಲಿ ನೀವು ಕ್ವಾಲಿಫಿಕೇಷನ್ ತೋರಿಸ್ತೀನಿ ನಿಮಗೆ ಅದನ್ನು. ಇಲ್ಲಿ ಟಾಪಿಕ್ಸ್ ಕೊಟ್ಟಿದ್ದಾರೆ, ಇವೇನು ಅಂತ ಹೇಳಿದ್ರೆ ಟಾಪಿಕ್ಸ್ ಸೈಂಟಿಫಿಕ್ ಅಸಿಸ್ಟೆಂಟ್ ಟ್ರೈನಿಂಗ್. ಇಲ್ಲಿ ಟಾಪಿಕ್ಸ್ ಏನೇನು ಇರ್ತವೆ ಅಂತ ಕೊಟ್ಟಿದ್ದಾರೆ ನೋಡ್ಕೋಬೋದು. ಇಲ್ಲಿ ನೋಡಿ ಪೋಸ್ಟ್ ಪ್ಯಾರಾಮೀಟರ್ಸ್ ಸ್ವಲ್ಪ ಜೂಮ್ ಔಟ್ ಮಾಡ್ತೀನಿ. ಇಲ್ಲಿ ಏನು ಅಂತ ಹೇಳಿದ್ರೆ ನೋಡ್ಬೋದು, ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಇದ್ದಾರೆ PGT ಇದ್ದವರಿಗೆ ಕಾಮರ್ಸ್ ಸಬ್ಜೆಕ್ಟ್ ನೋಡ್ಬೋದು. ಇದು ಏಜ್ ಕೂಡ ಕೊಟ್ಟಿದ್ದಾನೆ, 8 ಪೇ ಸ್ಕೇಲ್ ಇರುತ್ತೆ. ಪೇಮೆಂಟ್ ಕೂಡ ಎಷ್ಟಿರುತ್ತೆ ಎಲ್ಲ ಕೊಟ್ಟಿದ್ದಾರೆ ನೋಡ್ಕೋಬೋದು. ಮಿನಿಮಮ್ ಏಜು ಮ್ಯಾಕ್ಸಿಮಮ್ 48 ಇಯರ್ಸ್ ಇರುತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೋಬೋದು. ಮಾಸ್ಟರ್ ಡಿಗ್ರಿ ಫ್ರಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಅಟ್ಲೀಸ್ಟ್ 50 ಮಾರ್ಕ್ಸ್ ಇನ್ ಅಗ್ರಿಗೇಟ್ ಇನ್ ದಿ ಕಾಮರ್ಸ್. ನೀವು ಟೀಚರ್ಗೆ ಅಪ್ಲಿಕೇಶನ್ ಆಗುತ್ತೆ. ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಅಂದರೆ ಇದಕ್ಕೆ PG ಆಗಿರಬೇಕು, ಅಂದರೆ ಮಾಸ್ಟರ್ ಡಿಗ್ರಿ ಆಗಿರ್ಬೇಕಾಗತ್ತೆ. ಮಾಸ್ಟರ್ ಡಿಗ್ರಿ ಆಗ 50% ಅನ್ನೋದು ನಿಮ್ಮ ಯಾವುದರಲ್ಲಿ ಅಂತ ಹೇಳಿದ್ರೆ ಡಿಗ್ರಿಯಲ್ಲಿ ಆಗಿರಬೇಕು. ಮಾಸ್ಟರ್ ಡಿಗ್ರಿಯಲ್ಲಿ 50% ಮಾರ್ಕ್ಸ್ ಆಗಿರಬೇಕು.
ಮತ್ತು ಕಾಮರ್ಸಲ್ಲಿ ವಿಷಯದಲ್ಲಿ. ಮತ್ತು ಹವೆವರ್ ಹೋಲ್ಡರ್ ಡಿಗ್ರಿ ಆಫ್ MCom ಇನ್ ಅಪ್ಲೈಡ್ ಬಿಸ್ನೆಸ್ ಎಕನಾಮಿಕ್ಸ್ ಶಾಲ್ ನಾಟ್ ಬಿ ಎಲಿಜಿಬಲ್ ಅಂತ ಇದ್ದಾರೆ ನೋಡ್ಬೋದು. ಹೋಲ್ಡರ್ ಆಫ್ MCom ಅಂದರೆ ಈಗ ಆಲ್ರೆಡಿ ನೀವು MCom ಅದನ್ನ ಇದ್ದರೆ ಅದು ಕೂಡ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು B.Ed ಆರ್ ಇಕ್ವಿವೆಲೆಂಟ್ ಡಿಗ್ರಿ ಫ್ರಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ. B.Ed ಆಗಿರಬೇಕಾಗತ್ತೆ ಇದಕ್ಕೆ. ಒಂದು ಅದೇ ಸಬ್ಜೆಕ್ಟಲ್ಲಿ, ಫಾರ್ ಎಕ್ಸಾಂಪಲ್ ಕಾಮರ್ಸ್ ಅಂತ ಹೇಳಿದ್ರೆ ಆ ಸಬ್ಜೆಕ್ಟಲ್ಲಿ ಮಾಸ್ಟರ್ ಡಿಗ್ರಿ ಆಗಿರಬೇಕು ಮತ್ತು B.Ed ಆಗಿರಬೇಕು. ಪ್ರೊಫಿಷಿಯನ್ಸಿ ಆ್ಯಂಡ್ ಟೀಚಿಂಗ್ ಆ್ಯಂಡ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ಸ್ ಅಂದರೆ ಹಿಂದಿ ಅಥವಾ ಇಂಗ್ಲೀಷ್ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಪ್ರೊಫಿಷಿಯನ್ಸಿ ಇರಬೇಕು ಲ್ಯಾಂಗ್ವೇಜು. ಮತ್ತು ಕಂಪ್ಯೂಟರ್ ನಾಲೆಜನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಾಲೆಜ್ ಆಫ್ ಕಂಪ್ಯೂಟರ್ಸ್ ಅಪ್ಲಿಕೇಶನ್ಸ್. ಇಲ್ಲಿ TET ಮತ್ತು CTET ಬರುತ್ತೆ ಅಪ್ಲೈ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಇಲ್ಲೇನು PGTಗೆ ಏನದ ಅವರು ಮೆನ್ಷನ್ ಮಾಡಿಲ್ಲ. ಬಟ್ ನೀವು ಡಿಗ್ರಿ ಕ್ವಾಲಿಫಿಕೇಷನ್ ಏನಿರುತ್ತಲ್ಲ ಅದಕ್ಕೆ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು. ಮತ್ತು ಗ್ರ್ಯಾಜುಯೇಟ್ ಟೀಚರ್ ಕಾಮರ್ಸ್ ಇದೆ ನೋಡ್ಬೋದು, ಅದೇ ಥರ ಇದೆ. ಈ ಥರ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ನಾನು. ಗ್ರ್ಯಾಜುಯೇಟ್ ಟೀಚರ್ ಹಿಂದಿ ಇದ್ದರೆ ಹೌದು ಅದೇ ಎಕ್ಸ್ಪೆಕ್ಟ್ ಮಾಡೋದು. ಅಂದರೆ ಮಾಸ್ಟರ್ ಡಿಗ್ರಿ ಫ್ರಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ 50 ಮಾರ್ಕ್ಸ್ ತೊಗೊಳ್ಬೇಕಾಗುತ್ತೆ ಅಲ್ಲಿ ಹಿಂದಿ ಸಂಸ್ಕೃತ ಸ್ಕಿಲ್ಸ್. B.Ed ಆಗಿರಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕು ಮತ್ತು ಪ್ರೊಫಿಷಿಯನ್ಸಿ ಇನ್ ಟೀಚಿಂಗ್ ಇನ್ ಹಿಂದಿ ಮೀಡಿಯಮ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಕೇಳ್ತಾ ಇದ್ದಾರೆ. ಪೊಲಿಟಿಕಲ್ ಸೈನ್ಸ್ ಕೂಡ ಸೇಮ್ ಅದೇ, ಮಾಸ್ಟರ್ ಡಿಗ್ರಿ ಆಗಿರಬೇಕು, B.Ed ಆಗಿರಬೇಕು, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇರಬೇಕು, ಕಂಪ್ಯೂಟರ್ ನಾಲೆಜ್ ಇರಬೇಕು. ಮತ್ತು ಇದರ ಸ್ಕೂಲ್ ಮಾಡ್ತಾ ಬರ್ತಾರೆ. ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಗ್ರ್ಯಾಜುಯೇಟ್ ಟೀಚರ್ಸು ಅಲ್ಲಿ CTET ಮತ್ತು TETಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರು. ಬಟ್ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರಲ್ಲಿ ಅದು TET ಕೇಳಿಲ್ಲ, CTET ಕೇಳಿಲ್ಲ ಅವರು. ಬಟ್ ಆಗಿದ್ದರೆ ಒಳ್ಳೆಯದು. ಸ್ಕೂಲ್ ಮಾಡ್ತಾ ಬರ್ತೀನಿ ನಾನು. ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಗ್ರ್ಯಾಜುಯೇಟ್ ಟೀಚರ್ ಬರುತ್ತೆ ಇಲ್ಲಿ. ಪೋಸ್ಟ್ ಗ್ರ್ಯಾಜುಯೇಟ್ ಕಂಪ್ಯೂಟರ್ ಸೈನ್ಸ್ ಇದೆ ನೋಡಿ. ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಡ್ರಾವಿಂಗ್ ಅಂತ ಇದೆ. ಚೀಫ್ ಲಾ ಅಸಿಸ್ಟೆಂಟ್ ಇದಲ್ಲ, ಟೀಚರ್ಸ್ ಅಲ್ಲ, ಇದು ನಾನ್ ಟೀಚಿಂಗ್ ಪೋಸ್ಟ್ ಇತ್ತು. ಗ್ರ್ಯಾಜುಯೇಟ್ ನೋಡಿ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ ಅಂತ ಇದೆ. ಆರ್ಟ್ಸ್ ಬೆಂಗಳೂರು ಮೀಡಿಯಮ್, ಬೆಂಗಾಲಿ ಮೀಡಿಯಮ್ ಇದೆ. ಬೆಂಗಾಲಿ ಮೀಡಿಯಮ್ ಅಂತ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ ಆರ್ಟ್ಸ್ ನೋಡಿದ್ದು ಇಂಗ್ಲೀಷ್ ಮೀಡಿಯಮ್. ಇಂಗ್ಲೀಷ್ ನೋಡಿ ಇಲ್ಲಿ ಏನು ಕ್ವಾಲಿಫಿಕೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಗ್ರ್ಯಾಜುಯೇಷನ್ ಇನ್ ಆರ್ಟ್ಸ್ ಪ್ಲಸ್ 2 year ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ವಾಟ್ ಎವರ್ ನೇಮ್ ನೋ. ಅಂದರೆ ಇವರು ಗ್ರ್ಯಾಜುಯೇಷನ್ ಆರ್ಟ್ಸಲ್ಲಿ ಗ್ರ್ಯಾಜುಯೇಷನ್ ಆಗಿರಬೇಕು, ಡಿಗ್ರಿ ಆಗಿರಬೇಕು. 2 years ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ B.Ed ಆಗಿರ್ಬೇಕು ಎಕ್ಸ್ಪೆಕ್ಟ್ ಮಾಡ್ತಾರೆ, B.Ed. ಸೊ ಇಲ್ಲಿ ನೋಡಿ ಅಟ್ಲೀಸ್ಟ್ 50 ಮಾರ್ಕ್ಸ್ ಐದರ್ ಇನ್ ಗ್ರ್ಯಾಜುಯೇಷನ್ ಆರ್ ಇನ್ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಆರ್ಟ್ಸ್. ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ PGಯಲ್ಲಿ 50%ಗಿಂತ ಹೆಚ್ಚು ತೊಗೊಂಡ್ರೆ 50% ಮಾರ್ಕ್ಸ್ ಇರಬೇಕು ಅಟ್ಲೀಸ್ಟು ಅಂತ B.Ed ಇರಬೇಕು. ಅದೇ B.Ed ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದರ ಬಂದಿದ್ರೆ ನಡೆಯುತ್ತೆ. ಮತ್ತು ಇಲ್ಲಿ ನೋಡ್ಬೋದು 12th ಆರ್ ಇಟ್ಸ್ ಇಕ್ವಿವೆಲೆಂಟ್ ವಿತ್ ಎಷ್ಟು 50 ಮಾರ್ಕ್ಸ್ ಆ್ಯಂಡ್ 4 years ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ BEID ಅಂತ ಬರುತ್ತೆ. ಇದರಲ್ಲಿ ಇಷ್ಟರಲ್ಲಿ ಯಾವುದಾದ್ರೂ ನಡೆಯುತ್ತೆ. RR ಅಂತ ಕೊಟ್ಟಿದ್ದಾರಲ್ಲ, ಇಷ್ಟರಲ್ಲಿ ಯಾವುದಿದ್ರೂ ನಡೆಯುತ್ತೆ. ಮತ್ತು ಅದಾದಮೇಲೆ ಏನು ಕೇಳ್ತಾ ಇದ್ದಾರೆ ನೋಡ್ಬೋದು, ಪಾಸ್ ಇನ್ ದಿ ಟೀಚಿಂಗ್ ಎಲಿಜಿಬಿಲಿಟಿ ಟೆಸ್ಟ್ TET ಅದು ಆಗಿರಬೇಕು. ಕಂಡಕ್ಟೆಡ್ ಬೈ ಅಪ್ರಾಪ್ರಿಯೇಟ್ ಗೌರ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ಗೈಡೆನ್ಸ್ ಫ್ರೇಮ್ಡ್ ಬೈ NCTE ಪರ್ಪಸ್. Provided that the minimum percentage of marks in graduation shall not be applicable to those incumbents education or equivalent course prior to the 9th December. ಅಂದರೆ ಒಟ್ಟಾರೆ ಇವರು ಇಲ್ಲಿ ನೋಡಿ ಮತ್ತು C ಏನು ಕೇಳ್ತಾರೆ, ಕಾಂಪಿಟೆನ್ಸಿ ಇನ್ ಟೀಚಿಂಗ್ ಇಂಗ್ಲೀಷ್ ಮೀಡಿಯಮ್. ಅಂದರೆ ಗ್ರ್ಯಾಜುಯೇಟ್ ಟೀಚರ್ಸ್ ಏನೇನು ಬೇಕು ಅಂತ ಹೇಳಿದ್ರೆ ಗ್ರ್ಯಾಜುಯೇಷನ್ ಆಗಿರಬೇಕು ವಿತ್ ಅಟ್ಲೀಸ್ಟ್ 50 ಮಾರ್ಕ್ಸ್ಗಳಿಗೆ, ಮತ್ತು B.Ed ಆಗಿರಬೇಕು, ಮತ್ತು TET ಆಗಿರಬೇಕು. ಮತ್ತೇನು ಅಂತ ಹೇಳಿದ್ರೆ ಕಾಂಪಿಟೆನ್ಸಿ ಟೀಚಿಂಗ್ ಇಂಗ್ಲೀಷ್ ಆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇರಬೇಕು ಅಂತ ಹೇಳ್ತಾರೆ. ಇಷ್ಟು ಇರಬೇಕು ನೋಡಿ. ಟ್ರೈನ್ ಗ್ರ್ಯಾಜುಯೇಟ್ ಟೀಚರ್ ಬಯಾಲಜಿ ಅವ್ರು ನೋಡ್ಬೋದು ಏನಿದೆ ಅಂಥೇಳಿ. ಗ್ರ್ಯಾಜುಯೇಷನ್ ಇನ್ ಬಯಾಲಜಿ ವಿತ್ 2 years ಡಿಪ್ಲೊಮಾ ಅಂದರೆ ಬಯಾಲಜಿಯಲ್ಲಿ ಗ್ರ್ಯಾಜುಯೇಷನ್ ಆಗಿರಬೇಕು ಮತ್ತು B.Ed ಆಗಿರಬೇಕು. ಇಲ್ಲಿ ಕೂಡ ಅದೇ ಸೇಮ್ TET ಮಾಡ್ತಿದ್ದಾರೆ. CTET ಆಗಿದ್ದರೂ ಕೂಡ ನಡೆಯುತ್ತೆ ಇದಕ್ಕೆ. TET ಅಂತ ಹೇಳಿದರೆ ಮುಂದೆ ಕನ್ಸಿಡರ್ ಮಾಡ್ತಾರೆ ಗೊತ್ತಾ. ಬಟ್ ಈ ನೋಟಿಫಿಕೇಶನ್ ಪ್ರಕಾರ TET ಕನ್ಸಿಡರ್ ಮಾಡ್ತಾರೆ. CTET ಆಗಿದ್ದರೂ ಓಕೆ. ಇದನ್ನು ನೋಡ್ಕೊಳ್ಳಿ. ಜಿಯೋಗ್ರಫಿ ನೋಡ್ಬೋದು. ಜಿಯೋಗ್ರಫಿಯಲ್ಲಿ ಯಾರು ಮಾಡಿದ್ದಾರೆ ಅವ್ರಿಗೆ ಕೂಡ ಸೇಮ್. ಮತ್ತು ಕ್ವಾಲಿಫಿಕೇಷನ್ ಆಗಿದೆ ನೋಡ್ಕೊಳ್ಳಿ ಸ್ನೇಹಿತರೆ. ಕ್ವಾಲಿಫಿಕೇಷನ್ ಯಾರ್ಯಾರು ನೀವು
ಟೀಚರ್ಸ್ ಪೋಸ್ಟಲ್ಲಿ ಇದ್ದಾರೋ ಅವರೆಲ್ಲ ಇದು ಮ್ಯಾಥ್ಸ್ ನೋಡೋದು ಸರ್ ಇಂಗ್ಲೀಷ್ ಮೀಡಿಯಮಲ್ಲಿ ಇಲ್ಲ ಮ್ಯಾಥ್ಸ್ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ ಮ್ಯಾಥ್ಸ್ ಇಂಗ್ಲೀಷ್ ಮೀಡಿಯಮ್ ಇದೆ ಮ್ಯಾಥ್ಸ್ ಇಂಗ್ಲೀಷ್ ಮೀಡಿಯಮ್ಮು ಇಲ್ಲಿ ನೋಡ್ಬೋದು ಗ್ರ್ಯಾಜುಯೇಷನ್ ಮ್ಯಾಥ್ಸಲ್ಲಿ ಆಗಿರ್ಬೇಕು ಮತ್ತು 2 ಇಯರ್ಸ್ B.Ed ಆಗಿರ್ಬೇಕು ವಾಟ್ ಎವರ್ ನಿಮ್ಮ ಮತ್ತು ನೋಡ್ಬೋದು ಇಲ್ಲಿ ಏನಾಗಿರ್ಬೇಕು ಅಂತ ಹೇಳಿದ್ರೆ ಏನು ಕೇಳ್ತಾ ಇದ್ದರೆ ಪಾಸ್ ಇಂದ ಟೀಚರ್ ಎಲಿಜಿಬಲ್ ಟೆಸ್ಟ್ TET ಆಗಿರಬೇಕು ಆ ಸ್ಟೇಟ್ದು TET ಆಗಿದ್ದರೆ ನಡೆಯುತ್ತೆ CTET ಆಗಿದ್ದರೆ ಒಳ್ಳೆಯದು ಮತ್ತು ಇಲ್ಲಿ ಅಂದರೆ ಕಾಂಪಿಟೆನ್ಸಿ ಟೀಚಿಂಗ್ ಇದು ಕಂಪ್ಯೂಟರ್ ಕೇಳ್ತಾ ಇಲ್ಲ ಮೇ ಬಿ ರಿಲ್ಯಾಕ್ಸೇಷನ್ ಅಪ್ ಟು ದ 5% ಇನ್ ಎಜುಕೇಷನ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಶಾಲ್ ಬಿ ಅಲೌಡ್ ಟು ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ರಿಸರ್ವ್ಡ್ ಕ್ಯಾಟಗರೀಸ್ ಸಚ್ SC ST ಅವರಿಗೆ ಕ್ಯಾಟಗರಿ ಅಂದರೆ ರಿಲ್ಯಾಕ್ಸೇಷನ್ ಕೊಡ್ತಾಯಿದ್ದಾರೆ 5% ಅವರಿಗೆ ರಿಲ್ಯಾಕ್ಸೇಷನ್ ಇದೇ ಥರ ಸ್ಕ್ರೋಲ್ ಮಾಡ್ತಾ ಹೋಗಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇದೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇದೆ ಮತ್ತು ಪ್ರೈಮರಿ ಟೀಚರ್ಸ್ಗೆ ಇದ್ದಾನೆ ಅದು ಕೂಡ ಅದನ್ನು ತೋರಿಸ್ಬಿಡ್ತೇನೆ ನಿಮಗೆ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ ಇದು ಪ್ರೈಮರಿ ಟೀಚರ್ ನೋಡ್ಬೋದು ಈ ಥರ ಸ್ಕ್ರೋಲ್ ಮಾಡ್ತಾ ಬರ್ತೀನಿ ನಾನು ಸ್ನೇಹಿತರೆ ವಿಡಿಯೋ ಲೆಂತಿ ಆಗುತ್ತೆ ಹೀಗಾಗಿ ಇದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಇಲ್ಲಿ ಯಾವ ಥರ ಇದು ಓಪನ್ ಮಾಡ್ಬೇಕು ಅಂತ ನಾನು ತೋರಿಸ್ತೀನಿ ನಿಮಗೆ ನೋಟಿಫಿಕೇಷನ್ ಓದ್ಕೊಳ್ಳಿ ಈ ಥರ ಓಪನ್ ಮಾಡಿ 82 ಪೇಜು 88 ಸ್ಟಾರ್ಟ್ ಆಗುತ್ತೆ ನೋಡಿ 60 ಅದು ಲಾಸ್ಟ್ ಬನ್ನಿ ಗೊತ್ತಾಗುತ್ತೆ ಸೈಂಟಿಫಿಕ್ ಅಸಿಸ್ಟೆಂಟ್ ಟ್ರೈನಿಂಗ್ ಜೂನಿಯರ್ ಟ್ರಾನ್ಸ್ಲೇಟರ್ ನಿಮಗೆಲ್ಲ ಈ ಥರ ಪ್ರೈಮರಿ ಟೀಚರ್ ನೋಡ್ಬೋದು ರೈಲ್ವೆ ಟೀಚರ್ ಪ್ರೈಮರಿ ರೈಲ್ವೆ ಟೀಚರ್ ನೋಡ್ಬೋದು ಇಲ್ಲಿ ಏನು ಕೇಳ್ತಾ ಇದ್ದಾರೆ 12th ಪಾಸ್ ಆಗಿರಬೇಕು ವಿತ್ ಅಟ್ಲೀಸ್ಟ್ 50 ಮಾರ್ಕ್ಸ್ ಇರಬೇಕು ಅಂತ 2 ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂದರೆ D.Ed ಆಗಿರ್ಬೇಕು ಇಲ್ಲಿ D.Ed ಆಗಿರ್ಬೇಕು ಪ್ಲಸ್ ಮತ್ತೇನು ಕೇಳ್ತಾ ಇದ್ದಾರೆ ಅಂದರೆ ಪಾಸ್ ಇನ್ TET ಆಗಿರಬೇಕು D.Ed ಆಗಿರಬೇಕು TET ಆಗಿರಬೇಕು ಟೀಚಿಂಗ್ ಕಾಂಪಿಟೆನ್ಸಿ ಇರಬೇಕು ಇಷ್ಟು ಕೇಳ್ತಾ ಇದ್ದಾರೆ ಪ್ರೈಮರಿ ಟೀಚರ್ ಈ ಥರ ಆಮೇಲೆ ಮುಂದೆ ನೋಡೋಣ ಕ್ವಾಲಿಫಿಕೇಷನ್ ಇದೆ ಇಲ್ಲಿ ನೋಡ್ಕೊಳ್ಳಿ ಎಕ್ಸಾಮ್ ಕೂಡ ನಾನು ಹೇಳಿದೆ ನಮ್ಗೆ ಯಾವ ಥರ ಅಂತೇಳಿ 50 ಮಾರ್ಕ್ಸು ನಿಮ್ಮ ಸಬ್ಜೆಕ್ಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಟೀಚರ್ ಇದ್ದರೆ ಮ್ಯಾಥ್ಸ್ 50 ಮಾರ್ಕ್ಸಿಂದ ಇರುತ್ತೆ 25 ಮಾರ್ಕ್ಸ್ ರೀಸನಿಂಗ್ ಮೆಂಟಲಿಬಿಟಿ ಅವೆಲ್ಲ ಇರ್ತವೆ ಮತ್ತು ಒಂದು 15 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ ಅಂದರೆ ನೀವು ಟೀಚಿಂಗ್ ಟೆಸ್ಟ್ ಮಾಡ್ತಾರೆ ಸ್ಟಾಫ್ ವೆಲ್ಫೇರ್ ಇನ್ಸ್ಪೆಕ್ಟರ್ ನೋಡ್ಬೋದು ಅಂದರೆ ಇದು RRB ಅಹಮದಾಬಾದಲ್ಲಿ ಎಷ್ಟು ಪೋಸ್ಟ್ ಇದಾವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದು RRB ಅಹಮದಾಬಾದಲ್ಲಿ 4 ಪೋಸ್ಟ್ ಇದಾವೆ ಹಿಂಗಿದೆ ನೋಡಿ ಕೆಲವೊಂದು ಕಡೆ ಇಲ್ಲೇ ಪೋಸ್ಟು RRB ಅಜ್ಮೀರ್ ಎಷ್ಟು ಇದ್ದಾವೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು 9 ಪೋಸ್ಟ್ ಇದ್ದಾವೆ RRB ಭೋಪಾಲ್ ನೋಡ್ಬೋದು ಎಷ್ಟಿದಾವೆ ಅಂತ ಹೇಳಿದ್ರೆ ಟೋಟಲ್ ಇಲ್ಲಿ ಇರುತ್ತೆ ಭೋಪಾಲಲ್ಲಿ ಜಾಸ್ತಿ 66 ಪೋಸ್ಟ್ ಇದಾವೆ ನೋಡಿ ಈ ಥರ RRBಯಲ್ಲಿ ಎಷ್ಟು ಪೋಸ್ಟ್ಗಳಿದೆ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ ಬೆಂಗಳೂರು RRB ತೋರಿಸ್ತೀನಿ ನಾನು ನಿಮ್ಗೆ ಇಲ್ಲೇ ಇರುತ್ತೆ ನೋಡಿ ಔಟ್ ಆಫ್ ಸ್ಟೇಟ್ ಹೋಗಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋ ನೀವು ಹಾಕ್ಬೋದು ಅಪ್ಲಿಕೇಶನ್ ಬೇರೆ ಎಲ್ಲಿ ಪೋಸ್ಟು ಜಾಸ್ತಿ ಇದಾವೆ ಅಂತೇಳಿ ಟೋಟಲ್ ಪೋಸ್ಟ್ ಕೊಟ್ಟಿರ್ತಾರೆ ಇಲ್ಲಿ RRB ನೋಡೋಣ ಬೆಂಗಳೂರು ಕೋಲ್ಕತ್ತಾಗೇನೋ ಜಾಸ್ತಿ ಇದಾವೆ ನೋಡಿ ಕೋಲ್ಕತ್ತಾ RRB ಮುಂಬೈ ಪಾಟ್ನಾ RRB ಬೆಂಗಳೂರು ಇಲ್ಲಿದೆ ಸ್ನೇಹಿತರೆ ಬರುತ್ತೆ ಒಂದು ನಿಮಿಷ ಸಾರಿ ಮುಂಬೈ ಅನಿಸುತ್ತೆ ತೆಗಿತೀನಿ ನಿಮಗೆ ಪೋಸ್ಟ್ಗಳು RRB ಆಗಲಿ ನಾನು ನೋಡಿದ್ದೀನಿ ಕಡಿಮೆ ಇದಾವೆ ಪೋಸ್ಟ್ಗಳು RRBಯಲ್ಲಿ ಅಂದರೆ ಬೆಂಗಳೂರಲ್ಲಿ ನೋಡಿ ಅಪ್ಲಿಕೇಶನ್ ಹಾಕೊಟ್ಟ ಮೇಲೆ ಬೇರೆ RRB ಕೂಡ ಅಪ್ಲಿಕೇಶನ್ ಹಾಕ್ಬೋದು ಟ್ರೈ ಮಾಡಿ ಇದಕ್ಕೆ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕು ಗೊತ್ತಲ್ಲ ಅಂದರೆ ನಾನೇ ನಮ್ಮ ಚಾನಲ್ಲೇ ವಿಡಿಯೋ ಇದ್ದಾವೆ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕು ಅದನ್ನು ನೀವು ನೋಡಿಬಿಟ್ಟು ವೇಕೆನ್ಸಿ ಡೀಟೇಲ್ ಮಾತಿದೆ ಬೆಂಗಳೂರು ಇಲ್ಲೇ ಇದೆ ನೋಡಿ ಸ್ನೇಹಿತರೆ ಸೆಕೆಂಡ್ RRB ಬೆಂಗಳೂರು ನೋಡ್ಬೋದು ಎಷ್ಟು 12 ಪೋಸ್ಟ್ ಇದಾವೆ ಸ್ನೇಹಿತರೆ 12 ಪೋಸ್ಟು ಅದು ಇಲ್ಲೆಲ್ಲ ಮತ್ತೆ ಡಿವೈಡ್ ಆಗ್ತವೆ ಎಲ್ಲ ಇಲ್ಲಿ ನೋಡ್ಬೋದು ಚೀಫ್ ಅಸಿಸ್ಟೆಂಟ್ ಇದ್ದಾವೆ ಮತ್ತು ಟ್ರೈನಿಂಗ್ ಗ್ರ್ಯಾಜುಯೇಟ್ ಟೀಚರ್ ಅವ್ರ ಹಿಂದಿ ಅಂತಿದೆ ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಅಂತ ಇದೆ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ ಸೋಷಿಯಲ್ ಸೈನ್ಸ್ ಜೂನಿಯರ್ ಟ್ರಾನ್ಸ್ಲೇಟರ್ ಸೋಷಿಯಲ್ ಸೈನ್ಸ್ ಇದೆ ಮತ್ತು ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಗ್ರ್ಯಾಜುಯೇಟ್ ಟೀಚರ್ ಹಿಂದಿ ಅವು ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಸ್ಟೇಟ್ ಒಂದೇ ಪೋಸ್ಟ್ ಇದೆ ಹಿಂದಿಯವ್ರಿಗೆ ಇದಾವೆ 5 ಪೋಸ್ಟ್ ಬೇರೆ ಈ ಥರ ನೀವು ಬೆಂಗಳೂರು RRB ಕಡೆ ಬಂದ ಬೇರೆ RRB ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರುತ್ತೆ ಸಾಕಷ್ಟು ಪೋಸ್ಟ್ಗಳಿದೆ ಟೋಟಲ್ ಪೋಸ್ಟ್ಗಳು ನೋಡ್ಬೋದು ಇಲ್ಲಿ
ಇಲ್ಲಿ ನೋಡ್ಬೋದು 1036 ಪೋಸ್ಟ್ ಇದ್ದಾವೆ. ಅಪ್ಲಿಕೇಶನ್ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರುತ್ತೆ, ನೀವು ಔಟ್ ಆಫ್ ಸ್ಟೇಟ್ ಹೋಗಿ ಮಾಡಲಿಕ್ಕೆ ಅವಕಾಶ ಇದೆ, ಮಾಡ್ಬೋದು. ಸ್ನೇಹಿತರೆ ಮತ್ತೇನು ಅಪ್ಡೇಟ್ಸನ್ನು ತಿಳಿಸ್ತಾ ಇರ್ತೀವಿ. ನಾವು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಶನ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರು ಶೇರ್ ಮಾಡಿ. ಥ್ಯಾಂಕ್ ಯು.